ಮಹಾರಾಷ್ಟ್ರ ಹಾಗೂ ಬೆಳಗಾವಿ ಪ್ರದೇಶದಲ್ಲಿ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಅಪಾರ ಪ್ರಮಾಣದ ನೀರು ಘಟಪ್ರಭಾ ಹಾಗೂ ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದಿಂದ 1 ಲಕ್ಷಕ್ಕೂ ಕ್ಯೂಸೆಕ್ಸ್ ಅಧಿಕ ನೀರು ಹೊರ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಅದೇ ತೆರನಾಗಿ ಘಟಪ್ರಭಾ ನದಿ ನೀರನ್ನು ಕೂಡ 21,000 ಕ್ಯೂಸೆಕ್ಸ್ ಅಧಿಕ ನೀರು ನಿರಂತರವಾಗಿ ಹರಿದು ಬರ್ತಾ ಇದೆ. ನಾವೀಗ ಬಾಗಲಕೋಟೆಯ ಹಳೆ ಪ್ರದೇಶದಲ್ಲಿದ್ದೇವೆ. ಈಗ ಘಟಪ್ರಭಾ ಹಿಂದಿನ ಪ್ರದೇಶದಲ್ಲಿದ್ದೇವೆ. ಈ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಈ ಘಟಪ್ರಭಾ ನದಿ ಈ 4 ದಿನಗಳ ಹಿಂದೆ ಬರಿದಾಗಿ ಕಾಣ್ತಾ ಇತ್ತು. ಈಗ ಈ ನೀರು ತುಂಬುತ್ತಾ ಇರುವ ಹಿನ್ನೆಲೆಯಲ್ಲಿ ಮೀನುಗಾರರಾಗಿರ್ಬೋದು, ರೈತರಾಗಿರ್ಬೋದು, ಅಥವಾ ಜಾನುವಾರುಗಳಾಗಿರ್ಬೋದು, ಅಥವಾ ರೈತಾಪಿ ವರ್ಗದ ಬೆಳೆಗಳಿಗಾಗಿರ್ಬೋದು, ಕುಡಿಯುವ ನೀರುಗಳಾಗಿರ್ಬೋದು, ಬಹುಹಳ್ಳಿನ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಈಗ ಈ ಪ್ರದೇಶವನ್ನ ನಂಬಿ ಜೀವನ ಮಾಡ್ತಾ ಇದ್ರು. ಈಗ ಇದು ತುಂಬಿರುವ ಹಿನ್ನೆಲೆಯಲ್ಲಿ ಸ್ವಲ್ಪ ಆಶಾದಾಯಕವಾಗಿ ಮೂಡಿರುತ್ತದೆ ರೈತರಲ್ಲಿ ಮನೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಈ ಘಟಪ್ರಭಾ ನದಿ ನೀರು ಇದೇ ರೀತಿ ನಿರಂತರವಾಗಿ ಹರಿದು ಬರ್ತಾ ಇರುವ ಹಿನ್ನೆಲೆ ಇನ್ನೊಂದು ವಾರ ಒಪ್ಪತ್ತಿನಲ್ಲಿ ಈ ನದಿ ತುಂಬಿಕೊಳ್ಳುತ್ತೆ. ಈ ತುಂಬಿಕೊಳ್ಳುವ ಹಿನ್ನೆಲೆಯಲ್ಲಿ ಬೆಳೆಗಳಿಗಾಗಿರ್ಬೋದು, ಅಥವಾ ಇನ್ನೂ ಬಹುಹಳ್ಳಿ ಕುಡಿಯುವ ನೀರಿನ ಯೋಜನೆಗಳಾಗಿರ್ಬೋದು, ಅಥವಾ ನಗರ ಪ್ರದೇಶ ಆಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ಇವಕ್ಕೆಲ್ಲಕ್ಕೂ ಒಂದು ರೀತಿ ಆಶಾದಾಯಕವಾಗಿರುತ್ತದೆ. ಈ ಹಿನ್ನೆಲೆಯಲ್ಲಿ ಈ ರೀತಿ ನಿರಂತರ ಮಳೆ ಸುರಿಯುತ್ತಿರುವ ಹಿನ್ನೆಲೆ ಬಾಗಲಕೋಟೆ ಜಿಲ್ಲೆ ಆಗಿರ್ಬೋದು ಅಥವಾ ಬಿಜಾಪುರ ಜಿಲ್ಲೆ ಆಗಿರ್ಬೋದು ಇವರಿಗೆ ಒಂದು ಮಂದ ಹಾಸ ಮೂಡಿರುವಂತದ್ದು. ಬಾಗಲಕೋಟೆಯಿಂದ ಮಲ್ಲು ಹೊಸಮನಿ,